ಈಚೆಗೆ ಆಚೆಗೆ ಮುಸ್ಕೊಂಡ್ ಬನ್ನಿ, ಈಚೆಗೆ ಬನ್ನಿ. ಎಂತ ಮಾಡ್ತಿದ್ರೆ ಎಂತದು ಎಂತಲ್ಲ ಅದೆಲ್ಲ ನಿಮ್ಗೆ ಗೊತ್ತಾಗ್ಬಾರ್ದು. ಎಂತ ಅಂತಿದ್ರ ಮಾರೆ ಅಥವಾ ನಿಮ್ ಜಿಲ್ಲೆ ಅಭಿವೃದ್ಧಿ ಮಾಡ್ತೀವ್ರಿ ನಾವು. ಎಂತ ಆಸ್ಪತ್ರೆ ಕಟ್ತಿದ್ರ ಅದಕ್ಕೆಲ್ಲ ಮತ್ತೊಂದು 20-25 ಇಲೆಕ್ಷನ್ ಆಗ್ಬೇಕು, ಸುಮಾರು ಜನ ಸಾಯ್ಬೇಕು, ಅಷ್ಟೆಲ್ಲ ಅರ್ಜೆಂಟ್ ಅಂತ ಈಗ ನಿಮ್ಗೆ. ಮತ್ತೆ ಈಗ ಎಂತ ಮಾಡ್ತಿದ್ರಿ? ಇದು ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್. ಅದಕ್ಕೆ ಎಂತ ಮಾಡ್ಬೇಕು ನಾವು? ಎಂತ ಮಾಡ್ಬೇಕಂತ ಸುಮ್ನೆ ಇಲ್ಲಿ ಜಾಗ ಖಾಲಿ ಮಾಡಿ ನಾವೇ ತಗೋಬೇಕು. ಅರೇ ನಾವು ಡ್ರಿಲ್ಲಿಂಗ್ ಮಾಡ್ಕೊಂಡು ಮಣ್ಣೆಲ್ಲ ಲೂಸ್ ಮಾಡ್ಕೊಂಡು ಇಲ್ಲಿ ಲ್ಯಾಂಡ್ ಸ್ಲೈಡ್ ಮಾಡಿಸ್ತೀವಿ ನಾವೀಗ. ಅಯ್ಯೋ ದೇವ್ರೆ, ನೀವು ಹೋಸತಿಗೆ ರಸ್ತೆ ಮಾಡಿ ತಿನ್ಕೊಂಡು ಭೂ ಕುಸಿತ ಮಾಡೋದ್ ಜನ ನೀನು ಸಿಗ್ಲಿಲ್ಲ ನಮ್ಗೆ. ಅದಕ್ಕೆ ಈ ಸಲ ನೀವು ಸಿಗುದಿಲ್ಲ ಅನ್ಕೊಂಡೆ ಮೊದ್ಲೇ ಹೇಳ್ತಿರೋದು ನಿಮ್ಗೆ. ಏನ್ ಜಾಸ್ತಿ ಏನಿಲ್ಲ, ಅಲ್ಲಿ ಪಶ್ಚಿಮ ಘಟ್ಟದ ಒಂದು 16,000 ಮರ ಕಡಿತೀವಿ ನೋಡು ಅಷ್ಟೇ. ನೋಡೋ ನಮ್ ಪ್ರಕೃತಿ ಇದು, ನಾವು ಬಿಟ್ಕ ಕೊಡುದಿಲ್ಲ. ನೀವು ಹೋಗ್ರ ಮಾರ್ರೆ, ಇಲ್ಲಿರೋ ಪ್ರಾಣಿ ಪಕ್ಷಿಗಳೇ ಮಾತಾಡ್ತಿಲ್ಲ, ನೀವೆಂತ ಮಾತಾಡೋದು? ನಾವು ಮಾತಾಡ್ತಿದ್ರ ನಮ್ದ ಇದು, ನಾವು ಎಂತ ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ. ಅಲ್ಲ ಮಾರ್ರೆ, ಸಾಯಿಸ್ತಿರೋ ಶರಾವತಿನೇ ಏನು ಮಾತಾಡ್ತಿಲ್ಲ, ನೀವೆಂತ ಮಾತಾಡೋದು? ಯಾವಾಗ ಎಳಿ ಆಚೆಗೆ ಪ್ರಕೃತಿಗೆಲ್ಲ ಮಾತಾಡೋಕೆ ಆಗಲ್ಲ ಅಂತಾನೆ ನಾವು ಮಾತಾಡಬೇಕು. ಶರಾವತಿ ಅಂತಂದ್ರೆ ನಮ್ಮ ತಾಯಿ ಇದ್ದಂಗೆ. ನಮ್ಮ ತಾಯಿನ ಉಳಿಸ್ಕೊಳ್ಳೋಕೆ ನಮ್ಮ ಕರ್ತವ್ಯನ ನಾವು ಮಾಡುವ. ಇವಾಗ ಒಂದು ಪ್ರಾಜೆಕ್ಟ್ ಬೇಡ ಅಂತಂದ್ರೆ ಅದ್ರ ಬಗ್ಗೆ ಪದೇ ಪದೇ ಪಬ್ಲಿಕ್ ಹಿಯರಿಂಗ್ ಆಗಲ್ಲ, ಅಂದರೆ ಜನರ ಹತ್ರ ಕೇಳಲಾಗುತ್ತೆ ಇದು ಬೇಕು ಬೇಡವಾ ಅಂತ ಹೇಳಿ. ಸೊ ಆಗ್ತಾ ಇದೆ, ಅಂದರೆ ಕೊನೆ ಅವಕಾಶದ ಥರ 16ನೇ ತಾರೀಕಿಗೆ ಮತ್ತು 18ನೇ ತಾರೀಕಿಗೆ ಎಲ್ಲಿ ಏನು ಹೇಗೆ ಹೋಗೋದು ಅಂತ ಹೇಳಿ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸನ್ನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಅದೇ ನಮ್ಮ ತಾಯಿನ ಉಳಿಸ್ಕೊಳ್ಳೋಕೆ ಕೊನೆ ಅವಕಾಶ. ನಾನೊಬ್ಬ ಹೋಗದೆ ಇದ್ರೆ ಏನಾಗತ್ತೆ ಅಂತ ಅನ್ಕೋಬೇಡಿ, ಆಗತ್ತೆ, ಇಂಪ್ಯಾಕ್ಟ್ ಆಗತ್ತೆ, ಇಂಪ್ಯಾಕ್ಟ್ ಮಾಡುವ.